ಹಾಯ್ ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಎಗ್ ಪಫ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ತೊಗೊಂಡಿರೋ ಅಳತೆಯಲ್ಲಿ ಒಂದು 6ರಿಂದ 7 ಎಗ್ ಪಫ್ಸ್ ಆಗುತ್ತೆ. ನಾನಿಲ್ಲಿ ಒಂದು ಬಟ್ಲಿಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡು ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಉಂಡೆ ಬರಬೇಕು. ಕೈಯಲ್ಲಿ ಹಿಡ್ಕೊಂಡ್ರೆ ನಾವು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ರೀತಿ ಕಲಸಿ ಒಂದು 10 ನಿಮಿಷ ಎತ್ತಿಕ್ಕೋಬೇಕು. ಮತ್ತು ಒಂದು ಬಟ್ಲಿಗೆ 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕಿ 1-2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇದು ನಾವು ಎಗ್ ಪಫ್ಸನ್ನು ಮಾಡೋವಾಗ ಅದು ಈ ಪೇಸ್ಟ್ ಬೇಕಾಗುತ್ತೆ. ನೋಡಿ, ನಾನು ಒಂದು ಸೈಡಲ್ಲಿ ಮೊಟ್ಟೆ ಬೇಯೋಕ್ಕೆ ಇಕ್ಕಿದ್ದೆ. ಮತ್ತು ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, 1-2 ಈರುಳ್ಳಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ಇದೆಲ್ಲ ನೀಟಾಗಿ ಇವಾಗ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಒಂದು ಸ್ವಲ್ಪ ಅರಿಶಿನ, ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿರುತ್ತೆ ಇವಾಗ. ಮತ್ತು ನೋಡಿ, ಇವಾಗ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಇವಾಗ ಸೇಮ್ ನಾವು ಚಪಾತಿ ಅದಕ್ಕೆ ಏನು ಕಲಿಸ್ಕೊತೀವೋ ಆ ರೀತಿನೇ ಕಲಸಿಕ್ಕೋಬೇಕು. ಇವಾಗ ಎಲ್ಲ ಈ ರೀತಿ ಚಪಾತಿ ಶೇಪ್ಗೆ ನಾವು ಒರೆಸ್ಕೋಬೇಕು. ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ಈ ರೀತಿ ಹೊಸ್ತು ಇಕ್ಕೋಬೇಕು. ನಾವು ಒಂದು 6 ಚಪಾತಿನ ಈ ರೀತಿ ಹೊಸ್ತು ನಾವು ಒಂದು ಸೈಡ್ಗೆ ಎತ್ತಿಕ್ಕೋಬೇಕು. ನೋಡಿ, ಆದಷ್ಟು ಜಾಸ್ತಿ ತೆಳುವಾಗಿ ಒರೆಸ್ಕೊಂಡ್ರೆ ನಮಗೆ ಎಗ್ ಪಫ್ಫು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನೆಲ್ಲ ಹೊಸ್ತು ಸೈಡ್ಗೆ ಎತ್ತಿಕ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ಹಾಕ್ಕೊಂಡು ನಾವು ಅವಾಗ ಕಲಸಿಕ್ಕಿದ್ವಲ್ವ ಆ ಪೇಸ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೋಡು ಒಂದೊಂದು ಚಪಾತಿಗೆ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಪೇಸ್ಟನ್ನು ಅಪ್ಲೈ ಮಾಡಿ ಮತ್ತು ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಂಡು ಹಂಗೆ 6 ಚಪಾತಿಗೂ ಈ ರೀತಿಯೇ ನೀಟಾಗಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಈ ಪೇಸ್ಟನ್ನು ಅಪ್ಲೈ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಪಿಜ್ಜಾ ಕಟ್ಟರಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಶೇಪ್ಗೆ. ಈ ರೀತಿ ಲಾಸ್ಟ್ ಸೈಡ್ಸ್ ಎಲ್ಲ ಕಟ್ ಮಾಡ್ಕೋಬೇಕು. ನಾನಿಲ್ಲಿ 4 ಎಗ್ ಪಫ್ಗೆ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇನ್ನು ನೀವು ಅಗಲ ಹೊಸ್ಕೊಂಡ್ರೆ 6 ಇಲ್ಲ 8 ಆ ಥರನಾದರೂ ಮಾಡ್ಕೋಬೋದು. ನಾನು ಹೊಸ್ತಿರೋ ಸೈಜ್ಗೆ ಇಲ್ಲಿ 4 ಆಗ್ತಿದೆ ಅಷ್ಟೇ. ಇವಾಗ ಒಂದೊಂದನ್ನೇ ಎತ್ತಿ ನಾವು ನೀಟಾಗಿ ಶೇಪ್ಗೆ ಹೊಸ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಹೊಸ್ಕೊಂಡು ಮೇಲೆ ಲೇಯರ್ ಇರುತ್ತಲ್ಲ ಅದನ್ನು ಎತ್ಕೋಬೇಕು ನಾವು. ಇಲ್ಲಾಂದರೆ ನಾವು ಎಣ್ಣೆಗೆ ಹಾಕಿದಾಗ ಒಳಗಡೆ ಎಲ್ಲ ಎಣ್ಣೆ ಹೋಗುತ್ತೆ. ಹಂಗಾಗಿ ಮೇಲೆ ಲೇಯರನ್ನೇ ಎತ್ತಿಬಿಟ್ಟು ಈ ರೀತಿ ಫಸ್ಟು ಮುಡ್ಚ್ಕೋಬೇಕು ನೀಟಾಗಿ. ನೋಡಿ, ಈ ರೀತಿ ಮುಡ್ಚಿಬಿಟ್ಟು ಮತ್ತು ಮಿಕ್ಕಿರೋದನ್ನೆಲ್ಲ ನೀಟಾಗಿ ಈ ರೀತಿ ಮುಡ್ಚ್ಕೊಂಡ್ರೆ ನಮಗೆ ಎಗ್ ಪಫ್ ರೆಡಿ ಆಗುತ್ತೆ. ಇನ್ನೇನಿಲ್ಲ, ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ನಮಗೆ
ಎಗ್ ಪಫ್ ರೆಡಿ ಆಗುತ್ತೆ. ತುಂಬಾ ಸುಲಭ, ಏನೇ ಆದರೂ ಅಷ್ಟೇ, ಮಾಡೋವರೆಗೂ ಟ್ರೈ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೇಮ್ ನಾವು ಬೇಕ್ರಿನಲ್ಲಿ ತಂದು ತಿಂತೀವಲ್ವ ಆ ಥರ ಟೇಸ್ಟಿನೇ ಬರುತ್ತೆ ಇದು. ನೋಡಿ ಎಲ್ಲ ಈ ರೀತಿ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಕರಿಬೇಕು. ಇವಾಗ ಎರಡೆರಡೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಒಳಗಡೆ ಎಲ್ಲ ಇಟ್ಟಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಯಾವಾಗಾದರೂ ಸಾಯಂಕಾಲ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನಿವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೂಪರಾಗಿ ಬಂದಿದೆ.